ನೋಡಪ್ಪ, ಒಂದು 100-150 ಎಕರೆ ಟೊಮೊಟೊನೇ ಇದೆ ಎಲ್ಲ. ಈಗ ಬೆಳೆ ನಾಟಿ ಮಾಡಬೇಕು, ಈಗ ರೆಡಿ ಇರೋದು. 200-300 ಎಕರೆ ಶುಂಠಿ ರೆಡಿ ಇದೆ, ಹಾಕಿದ್ದಾರೆ, ನಾಟಿ ಮಾಡಿದ್ದಾರೆ. ಅವ್ರಿಗೆ ನೀರಿನ ಸಮಸ್ಯೆ ಇದೆ. ತೆಂಗಿನ ತೋಟ ಹೆಚ್ಚು ಕಡಿಮೆ ಒಂದೊಂದು ಊರಲ್ಲಿ ಮಿನಿಮಮ್ 300-400 ಎಕರೆ ಅಂದ್ರೆ 5 ಊರಿಗೆ ಲೆಕ್ಕ ಹಾಕಿರಿ. 1,500 ಎಕರೆ ತೆಂಗಿನ ಗಿಡ ಇದೆ. ಏನ್ ಮಾಡ್ಬೇಕು? ತೆಂಗಿನ ಗಿಡದವರು ದಾಳಿಂಬೆ ಬೆಳ್ಕೊಂಡಿದ್ದಾರೆ. ಈಗ 5 ವರ್ಷದಿಂದ 10 ವರ್ಷದಿಂದ ಏನ್ ಸಮಸ್ಯೆ ಆಗಿತ್ತು ಅಂತಂದ್ರೆ ನೀರಿಲ್ಲ, ಅವಾಗ ಒಂಥರ ಹಾಳಾಗೋಗಿದೆ. ಈಗ ನೀರಿದ್ದು ಕರೆಂಟ್ ಇಲ್ಲ ಅಂದ್ರೆ ಇನ್ನೊಂಥರ ಹಾಳಾಗಿ ಹೋಗ್ತೀವಿ. ಒಟ್ಟಿಗೆ ಎಲ್ಲೇ ಆದ್ರೂ ರೈತರು ಹಾಳಾಗಿ ಹೋಗ್ತಿದೆ. ಇದಕ್ಕೆ ನಮ್ಮ ರೆಸ್ಪಾನ್ಸ್ ಮಾಡ್ಬೇಕು ಅಷ್ಟೇ. ನಾವೇ ಹೇಳ್ತಿರೋದು ನಮಗೆ 7 ಅವರ್ ಏನ್ ಕರೆಂಟ್ ಇದೆ, ಕರೆಂಟ್ ಕೊಡಿ ನಾವು ಅಷ್ಟೇ ಕೇಳ್ತಿರೋದು. ನಮ್ದೇನಿಲ್ಲ ಫೀಲ್ಡ್ ಮಾಡ್ತೀರಾ ಇಲ್ಲ 1-1 ಅವರಿಗೆ 4 ಅವರ್ ಕರೆಂಟ್ ಕೊಡ್ಕೊಂಡ್ರೆ ಅದು ನಮ್ಗೆ ಬೇಕಿಲ್ಲ. ಒಟ್ಟಿಗೆ 4 ಅವರ್ ಕರೆಂಟ್ ಬೇಕು ಅಷ್ಟೇ. ನೋಡ್ಕೊಂತೀನಿ, ಓವರ್ಲೋಡ್ ಆಗ್ದಂಗೂ ನೋಡ್ಕೊಂತೀನಿ, ಟ್ರಿಪ್ ಆಗ್ದಂಗೂ ನೋಡ್ಕೊಂತೀನಿ. ಡೈಲಿ ನಿಮ್ಮಿಂದ ಯಾರು ಬೇಡ ವಿಷ ಕುಡಿಯಕ್ಕೆ ಇವರೇ ಸಾಕು. ಬೆಳಗ್ಗೆ 6ರಿಂದ 12-18 ದುಡ್ಡು ಇವರೇ ಕೊಡ್ತಾರೆ ಕುಡಿ ಅಂತ ಪರ್ಮಿಷನ್ ತಗೊಂಡು 4 ಅವರ್ ವಯೋಪ್ರಶ್ನೆ ಮಾಡಿ 8-12 ಗಂಟೆ ಇದೆಯಲ್ಲ, ಅದು ನಾನು ಮಾಡಿದ್ರೆ ಮನೆ ಬಂದು ಮತ್ತೆ ನೆಕ್ಸ್ಟ್ ಬ್ಯಾಂಕ್ ಬ್ಯಾಂಕ್ ಓವರ್ಲೋಡ್ ಆಗುತ್ತೆ. ರೈತರು ಸಾಯ್ತಾರೆ. ಏನ್ ಮಾಡ್ಬೇಕು ವಿಡಿಯೋ ಮಾಡಿ ಬೆಳಿಗ್ಗೆ 3 ಅವರ್ ನೈಟ್ ದಿನ ಬಿಟ್ಟು ದಿನ ಕುಡಿ ಅಷ್ಟೇ. ನಾವೇನು ಸಾಯಂಕಾಲ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಅದನ್ನೇ ಮತ್ತೆ ಅದ್ರ ಒಂದು ಕರೆಕ್ಟ್ ಆಗಿ ತೆಗೆಯೋದು ಯಾವಾಗ ಕೊಡೋದ್ರ ಮಾತ್ರ ಮತ್ತೆ ಗೊತ್ತಿವಿ. ಡೈಲಿ ಕೊಡ್ರಿ 7 ಅವರ್ ಅಂತ ಹೇಳ್ತಲ್ಲ, ಒಂದು ಸೈ 7 ಅವರ್ ನೋಡಿ. ಮೂರಾದ್ರೆ 2 ದಿನಕ್ಕೊಂದೊಂದೇ ಆಪರೇಟ್ ಮಾಡ್ಕೊಂಡು ಹೋಗ್ಬೋದು. ಓವರ್ಲೋಡ್ ಆಗಲ್ಲ. ಪರಿಹಾರ ಆಗಲ್ಲ. ಎಷ್ಟು ಮಾತಾಡೋದು ನಮ್ದು ಪಾಸಿಬಿಲಿಟೀಸ್ ಇಲ್ಲ. ಟ್ರಿಪ್ ಆಗುತ್ತೆ, ಬ್ರೇಕ್ ಆಗುತ್ತೆ.